ಪಟ್ಟಣದಲ್ಲಿ ಕುರಿಗಾಯಿ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ ಪರಮಾನಂದ ಮಂಗಸೂಳಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬಾದಾಮಿ ತಾಲೂಕಿನ ಉಗಲ್ವಾಟ್ ಗ್ರಾಮದ ಕುರಿಕಾಯಿ ಶರಣಪ್ಪ ಜಮ್ಮನಕಟ್ಟಿ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಕುರಿಕಾಯಿಗಳ ರಕ್ಷಣೆಗೆ ಅವರಿಗೆ ಕೂಡಲೇ ಬಂದೂಕು ತರಬೇತಿ ನೀಡಿ ಬಂದೂಕು ಚಲಾವಣೆ ಲೈಸೆನ್ಸ್ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಘಟಕದ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಲೋಕೋಪಯೋಗಿ ಪ್ರವಾಸ ಮಂದಿರದಿಂದ ಪಾದಯಾತ್ರೆ ನಡೆಸಿ ಅಂಬಾಜಿ ವೃತ್ತದ ಬಳಿ ಪ್ರತಿಭಟನೆ ಮಾಡುವ ಮೂಲಕ ಉಪತಹಶೀಲ್ದಾರ್ ಪರಮಾನಂದ ಮಂಗಸೂಳಿ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ರು. ಬಳಿಕ ಸಮಾಜದ ಮುಖಂಡರು ಏಕನಾಥ ಮಾಚಕನೂರು ಮಾತನಾಡಿ, ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿವೆ. ಬಾದಾಮಿ ತಾಲೂಕಿನ ಉಗಲ್ವಾಟ್ ಗ್ರಾಮ ಕುರಿಕಾಯಿ ಶರಣಪ್ಪ ಜಮ್ಮನಕಟ್ಟಿಯವರನ್ನು ಹತ್ಯೆ ಮಾಡಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಮೃತರ ಕುಟುಂಬಕ್ಕೆ ಸರ್ಕಾರ ಕೂಡಲೇ 25 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದರು. ಲೈಸೆನ್ಸ್ಗಳನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕು. ಅವರು ಕಾಡು ಮೇಡು ಅನ್ನದೇ ನಾಡಿನಾದ್ಯಂತ ಸಂಚರಿಸೋಸ್ಕರವಾಗಿ ಅವರಿಗೆ ಒಂದು ಹಿತರಕ್ಷಣೆ ಸಂರಕ್ಷಣೆಗೋಸ್ಕರವಾಗಿ ರಿವಾಲ್ವಾರ್ಗಳ ತರಬೇತಿ ಕೇಂದ್ರದ ಮುಖಾಂತರವಾಗಿ ಅತಿ ಶೀಘ್ರದಲ್ಲೇ ಸರ್ಕಾರ 2023ರಲ್ಲೇ ಕೂಡ ಅದನ್ನು ಜಾರಿ ಮಾಡ್ತಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅದು ಇನ್ನೂ ಜಾರಿಗೆ ಆಗ್ತಾ ಇಲ್ಲ. ಈಗ ಬರ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕಳಕಳಿ ವಿನಂತಿಯನ್ನು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ನಮ್ಮ ಕುರುಬರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೆಲ್ಲರೂ ತಡೆಗಟ್ಟಿ ಆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕನನ್ನು ಉಗ್ರವಾಗಿರ್ತಕ್ಕಂಥ ಶಿಕ್ಷೆಗೆ ಖಂಡಿಸಿದರೆ ಮುಂಬರುವ ದಿನಮಾನಗಳಲ್ಲಿ ಈ ಶಿಕ್ಷೆಗಳನ್ನು ಆಗುವುದನ್ನು ನಾವು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ನಾವು ಈ ರಾಯಬಾಗ್ ತಾಲೂಕಿನ ಅಣೆಯನ್ನಗಳ ಮುಖಾಂತರವಾಗಿ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಇದನ್ನು ಸರಿ ಹೋಗದೇ ಇದ್ದರೆ ನಾಡಿನಾದ್ಯಂತ ಕೂಡ ಒಂದು ಕುರುಬರ ಸಂದೇಶವನ್ನು ತರೆದು ನಾಡಿನಾದ್ಯಂತ ಒಂದು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಣಯ ಪಾಟೀಲ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಕಂಕಡಿ, ಸಿಪಿಐ ಬಿಎಸ್ ಮಂಟೂರು, ಡಾಕ್ಟರ್ ಎಸ್.ಎಂ. ಪಾಟೀಲ್, ಕರ್ನಾಟಕ ಕುರುಬ ಸಂಘದ ಅಧ್ಯಕ್ಷ ಶಿವಪುತ್ರ ಹಾಡಕಾರ, ಸದಾನಂದ್ ಹಳಿಗಳಿ, ಗೋಪಾಲ್ ಕೋಚೇರಿ, ಮಹಾದೇವ್ ಶಿರುಗೋರೆ, ಗಣೇಶ್ ಕಾಂಬಳೆ, ಅಮಿತ್ ಹೋಕಳೆ, ಬರಮಾ ಮಾಚಕನೂರು, ರವಿ ತರಾಳ್, ಬಾದಶಾಹ ಡಾಂಗೆ, ಫಿರೋಜಾ ಮುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್.